ಶಿವರಾಮ್ ಅವರ ನಿಧನ ಎಲ್ರಿಗೂ ಆಘಾತ ತಂದಿದೆ. ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ಅಂತಿಮ ದರ್ಶನ ಪಡೆದುಕೊಳ್ಳಕ್ಕೆ ಸಾರ್ವಜನಿಕರು ಇರ್ಬೋದು, ಕಲಾವಿದರು ಇರ್ಬೋದು, ರಾಜಕೀಯ ಗಣ್ಯರು ಆಗಮಿಸುತ್ತಿದ್ದಾರೆ. ಸದ್ಯಕ್ಕೆ ಅಪ್ಪು ಗನ್ಮ್ಯಾನ್ ಆಗಿದ್ದ ಚಲಪತಿಯವರು ಇವತ್ತು ಆಗಮಿಸಿ ಅವರ ದರ್ಶನವನ್ನ ಪಡೆದಿದ್ದಾರೆ. ನಮ್ಮೊಟ್ಟಿಗಿದ್ದಾರೆ. ಯಾವ ರೀತಿ ಒಡನಾಟ ಅವರು ಹೊಂದಿದ್ರು, ಏನೇನ್ ಕಾಡುತ್ತೆ ಅನ್ನುವಂಥದ್ದನ್ನ ಕೆಲವೊಂದನ್ನ ಮಾತಾಡಿಸ್ತಾ ಹೋಗ್ತೀನಿ. ಚಲಪತಿ ಅವರೇ, ನಮಸ್ತೆ. ಈ ಸಂದರ್ಭದಲ್ಲಿ ಮಾತಾಡಿಸುವಂತ ಪರಿಸ್ಥಿತಿ ಅಲ್ಲ, ಆದ್ರೂ ನಿಮ್ಮ ಹಾಗೂ ಶಿವರಾಮ್ ಸರ್ ಅವರ ಒಡನಾಟ ಹೇಗಿತ್ತು, ಹೇಗೆ ಪರಿಚಯ ಆದ್ರಿ, ಎಷ್ಟು ವರ್ಷಗಳಿಂದ ಪರಿಚಯ ಇತ್ತು? ಮೊದಲನೇದ ಹೇಳ್ಬೇಕಂತಂದ್ರೆ, ಸಾಹೇಬರು ಯಾವಾಗ ನಮ್ಮ ನಾಡಿನ ಹೆಮ್ಮೆಯ ಪುತ್ರ ಅಂತ ಎಲ್ರಿಗೂ ಅದು ಗೊತ್ತಿದೆ. ಯಾವಾಗಿಂದ ಗೊತ್ತು ಅನ್ನೋದಕ್ಕಿಂತ ಏನಂತಂದ್ರೆ, ಯಾವಾಗ ಕನ್ನಡದಲ್ಲೇ ನಮ್ಮ ಭಾಷೆನಲ್ಲೇ IAS ಅಧಿಕಾರಿ ಅಂತ ಅಂದ್ಬಿಟ್ಟು ಯಾವಾಗ ನ್ಯೂಸ್ ಬಂತು, ಆಗ ನಾವೆಲ್ಲ ಚಿಕ್ಕವರು. ಆಗಿನ ಟೈಮಿಂದನೂ ಸಾಹೇಬರು ಗೊತ್ತಿರೋದೆ ನನಗೆ ಎಲ್ಲ, ಪ್ರತಿಯೊಬ್ಬರಿಗೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗ್ಲಿ, ನಮ್ಮ ದೇಶದ ಪ್ರಜೆಗಳಿಗೆ ಎಲ್ಲರಿಗೂ ಗೊತ್ತಿರೋಂತ ಒಂದು ನಿಷ್ಠಾವಂತ ಅಧಿಕಾರಿ. ಮತ್ತೆ ಒಳ್ಳೆ ರೀತಿಯಲ್ಲಿ ದೊಡ್ಡ ಹೆಸರು ಮಾಡಿದ್ರು ಅಧಿಕಾರದಲ್ಲಿ ಇದ್ದಾಗ. ಅದಾದ್ಮೇಲೆ ನಿವೃತ್ತ ಪಡೆದ ನಂತರ ತಿರುಗಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು, ನಮ್ಮ ಜನಕ್ಕೋಸ್ಕರ ಏನಾದ್ರೂ ಒಂದು ಮಾಡ್ಬೇಕು ಅಂತ ರಾಜಕಾರಣಕ್ಕೂ ಬಂದ್ರು. ಆದ್ರೆ ದುರ್ದೈವ ಏನಂತಂದ್ರೆ, ಈಗ ಸಾಹೇಬ್ರಿಗೆ ಈ ತರ ಆಗಿದ್ದು ಒಂದ್ ಸ್ವಲ್ಪ ದೊಡ್ಡ ದುರ್ಘಟನೆ. ಒಡನಾಟ ಅಂತಂದ್ರೆ ಏನಂತಂದ್ರೆ, ಈಗ ನಾನು ಲಾಸ್ಟ್ 1.5 ವರ್ಷ ಅಂದ್ರೆ ನಮ್ಮ ಯಜಮಾನರದ್ದು ಹಿಂಗ ಆದ್ಮೇಲೆ ನಾನು ಆನೇಕಲ್ ಭಾಗಕ್ಕೆ ಹೋದೆ. ನನ್ನ ಮನೆ ಅಲ್ಲಿರೋದು. ಯಜಮಾನ್ರ ಆಫೀಸ್ ಮುಂದೆನೆ ನಾವು ಪ್ರತಿದಿನ ಬೆಳಿಗ್ಗೆ ಪಾರ್ಕ್ ಮತ್ತೆ ಗ್ರೌಂಡ್ ಎಕ್ಸರ್ಸೈಸ್ ಆಗ್ಲಿ, ವಾಕಿಂಗ್ ಆಗ್ಲಿ, ಕ್ರಿಕೆಟ್ ಆಗ್ಲಿ, ಸಾಹೇಬ್ರು ಆಫೀಸ್ ಮುಂದೆನೆ ನಾವು ಪ್ರತಿದಿನ ಇರ್ತಾ ಇದ್ವಿ. ಸಾಹೇಬ್ರು ಬಂದಾಗೆಲ್ಲ ನಾವು ಹೋಗಿ ಮಾತಾಡ್ಸೋದಾಗ್ಲಿ, ನೋಡೋದಾಗ್ಲಿ, ಅವ್ರನ್ನು ತುಂಬಾ ಒಳ್ಳೊಳ್ಳೆ ಮಾತಾಡೋರು. ನಮ್ಮ ಯೂತ್ಸ್ಗೋಸ್ಕರ ತುಂಬಾನೇ ಒಳ್ಳೊಳ್ಳೆ ಒಂದು ದಾರಿನ ಹೇಳ್ಕೊಡೋರು. ಒಂದು ಒಳ್ಳೆ ಮಾತಿತ್ತು. ಏನಂತಂದ್ರೆ, ಈಗ ನಾನೇ ಅಲ್ಲ, ಪ್ರತಿಯೊಬ್ಬರಿಗೂ ಒಂದು ಬೇಜಾರಾಗಂತ ಸಂಗತಿ. ಯಾಕಂತಂದ್ರೆ, ಅದು ನಮ್ಮ ಭಾರತದ ಮೂಲ ನಿವಾಸಿಗಳಿಗೆ ಒಂದು ದೊಡ್ಡ ಅಧಿಕಾರಿ ಆಗಿದ್ರು. ಪ್ರತಿಯೊಂದು ಒಂದು ಧೈರ್ಯ, ಪ್ರತಿಯೊಬ್ಬರಿಗೂ ನಾನಿದ್ದೀನಿ ಅನ್ನೋ ತರ ಒಂದು ಸಾಹೇಬರು ಬೆನ್ನೆಲುಬಾಗಿತ್ತು. ಇವತ್ತಿನ ದಿವಸ ಹಿಂಗಾಗಿದ್ದು ತುಂಬಾನೇ ದೊಡ್ಡ ನೋವು ತಂದಿದೆ. ಸಾಹೇಬರಿಗೂ ಒಂದು ಈಗ MP ಎಲೆಕ್ಷನ್ಗೆ ಅಂತ ಚಾಮರಾಜನಗರ ಓಡಾಡ್ಬೇಕಾಗಿದೆ. ಆದ್ರೆ ಆ ಜಾಗದಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಅಭಿಮಾನಿಗಳು ಅಂದ್ರೆ ಏನಂತಂದ್ರೆ, ಮೊದಲನೇದಾಗಿ ಸಾಹೇಬ್ರು ಸಿನಿಮಾ ಇಂಡಸ್ಟ್ರಿನಲ್ಲಿ ಆಗಿನ ಕಾಲದಲ್ಲಿ ಬಾನಲೆ ಮಧುಚಂದ್ರಕ್ಕೆ ಮೂವಿ ಮಾಡಿ, ಅದು ಎವರ್ಗ್ರೀನ್ ಹಿಟ್ ಮೂವಿ. ಪ್ರತಿಯೊಬ್ಬರಿಗೂ ಅವ್ರನ್ನ ಕಂಡ್ರೆ ಪ್ರೀತಿ, ಒಂದು ನಮ್ಮವರು ನಾವು ಅಂತ ಅನ್ನೋದು ಅವರಲ್ಲಿ ಇತ್ತು. ಎಲ್ರಿಗೂ ಒಳ್ಳೆ ರೀತಿಯಿಂದ ಮಾತಾಡ್ಸೋದಾಗ್ಲಿ, ಒಳ್ಳೆ ಭಾವನೆಯಿಂದ ನೋಡೋದಾಗ್ಲಿ ಮಾಡೋರು. ಅದೆಲ್ಲನೇ ಇವತ್ತಿನ ದಿವಸ ನಾವು ಮಿಸ್ ಮಾಡ್ಕೊಂತ ಇದ್ವಿ. ಮಾಜಿ IAS ಅಧಿಕಾರಿ, ನಟ, ರಾಜಕಾರಣಿ, ಇಷ್ಟು ಕ್ಷೇತ್ರಗಳಲ್ಲಿ ಅವರು ತಮ್ಮ ಜನಪ್ರೀತಿಯನ್ನ ಹೆಚ್ಚಿಸಿಕೊಂಡಿದ್ರು. ಹಲವಾರು ಜನಕ್ಕೆ ಮಾದರಿಯಾಗಿದ್ರು. ಆದ್ರೆ ಇವರಿಗೆ ಸರ್ಕಾರ ಜಾಗವನ್ನ ಕೊಡ್ತಿಲ್ಲ ಅಂತ್ಯಕ್ರಿಯೆಗೆ ಅನ್ನುವಂತ ಒಂದು ಆಕ್ರೋಶ ಹಾಗೂ ಅಸಮಾಧಾನ ಕುಟುಂಬಸ್ಥರು ಹಾಗೂ ಅವರ ಬೆಂಬಲಿಗರು ಹೇಳ್ತಿರುವಂತದ್ದು. ನಿಮಗೇನ್ ಅನ್ಸುತ್ತೆ? ಇಲ್ಲ, ಯಾಕಂತಂದ್ರೆ ಈಗ ಕೊಡ್ಬೇಕು. ಯಾಕಂತಂದ್ರೆ ಇವಾಗ ಅವ್ರಿಗೆ ಕೊಟ್ಟಿಲ್ಲ, ಇವ್ರಿಗೆ ಕೊಟ್ಟಿಲ್ಲ ಅನ್ನೋದಕ್ಕಿಂತ ಇವ್ರಿಗೆ ಖಂಡಿತ ಕೊಡ್ಬೇಕು. ಯಾಕಂತಂದ್ರೆ ನಮ್ಮ ನಾಡಿನ ಹೆಮ್ಮೆಯ ಪುತ್ರ, ಕನ್ನಡದಲ್ಲೇ ಮೊಟ್ಟ ಮೊದಲ ಬಾರಿಗೆ IAS ಮಾಡಿದಂತ ಒಂದು ಅಧಿಕಾರಿ. ಅವ್ರಿಗೆ ಕೊಟ್ರೆ ಒಂದು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟಂಗೆ ಆಗುತ್ತೆ. ಅವ್ರ ಆತ್ಮಕ್ಕೂ ಒಂದು ಶಾಂತಿ ಸಿಗುತ್ತೆ. ರಾಜಕಾರಣ ವಿಚಾರದಲ್ಲಿ ನಾವು ಮಾತಾಡೋದಕ್ಕೆ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ಯಾಕಂತಂದ್ರೆ ಅವರನ್ನು ತುಂಬಾ ಸೇವೆಗಳು ಮಾಡಬೇಕು. ಆರೋಗ್ಯ ಸ್ಥಿತಿ ಹಂಗಿದ್ರೆ ಕೂಡ ಮೊದಲು ಒಂದ್ಸರ್ತಿ ಆಪರೇಷನ್, ಅಷ್ಟು ದೊಡ್ಡ ಆಪರೇಷನ್ ಆದ್ರೆ ಕೂಡ ಮತ್ತೆ ನಮ್ ಜನಕ್ಕೋಸ್ಕರ ಏನಾದ್ರು ಮಾಡ್ಬೇಕು ಅಂತ ರಾಜಕಾರಣಕ್ಕೆ ಬಂದವರು. ಆದ್ರೆ ಗಳಿಗೆ ಆತರ ಅವ್ರಿಗೆ ಸಾಥ್ ಕೊಟ್ಟಿಲ್ಲ. ಹಂಗಾಗಿ ಇವತ್ತಿನ ದಿವಸ ಹಿಂಗಾಯ್ತು. ಬಾಕಿ ಹಿರಿಯರೆಲ್ಲ ಇದಾರೆ, ದೊಡ್ಡವರು ಇದಾರೆ, ಗೌರ್ಮೆಂಟ್ ಇದೆ. ಒಂದು ಡಿಸೈಡ್ ಮಾಡಿ, ಒಂದು ಒಳ್ಳೆ ರೀತಿಯಾಗಿ ಡಿಸೈಡ್ ಮಾಡಿ ಅವ್ರಿಗೆ ಜಾಗ ಕೊಡ್ಲಿ ಅಂತ ನಮ್ದು ಒಂದು ಕೋರಿಕೆ. ಥ್ಯಾಂಕ್ ಯು ಚಲಪತಿ ಅವರೇ. ಇದಿಷ್ಟು ಚಲಪತಿ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ಕೀರ್ತಿ ಪಾಟೀಲ್, ವಿಸ್ತಾರ ನ್ಯೂಸ್, ಬೆಂಗಳೂರು.